ಕಾಂಗ್ರೆಸ್ನಲ್ಲಿ ಬಹಿರಂಗ ಅಸಮಾಧಾನ ಸ್ಫೋಟವಾಗಿದೆ. ಅನುದಾನ ಹಂಚಿಕೆಯಲ್ಲಿ ಶಾಸಕ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೆಕೆಆರ್ಡಿಬಿ ಅನುದಾನದಲ್ಲಿ ವಿಜಯನಗರಕ್ಕೆ ಭಾರಿ ಅನ್ಯಾಯವಾಗಿದೆಯಂತೆ. ಈ ಒಂದು ಅನ್ಯಾಯದ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಕೈ ಶಾಸಕ. ಈಗ್ಲಾದ್ರೂ ನಮಗೆ ಕೆಲಸ ಮಾಡೋಕೆ ಅನುದಾನ ಬೇಕಲ್ವಾ? ಕ್ಷೇತ್ರದ ಜನ ಕೇಳ್ತಾ ಇದ್ದಾರೆ. ಅನುದಾನವಿಲ್ಲದೆ ನಾನೇನ್ ಮಾಡ್ಲಿ? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹಾಲಿ ಶಾಸಕ ಕಿಡಿಕಾರ್ತಾ ಇದ್ದಾರೆ. ವಿಜಯನಗರ ಕ್ಷೇತ್ರದ ಶಾಸಕ HR ಗವಿಯಪ್ಪ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅನುದಾನವೇ ಇಲ್ಲ ಅಂದ್ಮೇಲೆ ನಾನು ಕೆಲಸ ಹೇಗ್ ಮಾಡೋಕ್ ಸಾಧ್ಯ? ಬೇಕಲ್ವಾ ಅನುದಾನ? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಶಾಸಕ ಕಿಡಿಕಾರ್ತಾ ಇರುವಂತದ್ದು. ಇಲಾಖೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಇಲಾಖೆಗಳಿಗೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರು, ಅವ್ರ ಆಫೀಸ್ಗಳು ಕಟ್ಕೊಡ್ಲಿಕ್ಕೆ ಅನುದಾನ ಬೇಕಾಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಜಿಲ್ಲೆ ಆದಮೇಲೆ ನಮಗೆ ಒಂದು ಫಂಡ್ ಫೆಸಿಲಿಟಿ ನನಗೋಸ್ಕರ ಕೇಳ್ತಾ ಇಲ್ಲ. ಇವತ್ತು ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ 60, 70, 80 ಕೋಟಿ ಸಿಗ್ತಾ ಇದೆ. ನನಗೆ ಬರೀ ಒಂದು 10 ಕೋಟಿ ಸಿಗ್ತಾ ಇದೆ. 23, 24ಕ್ಕೆ ನನಗೆ ಸಿಕ್ಕಿರೋದೇ 22 ಕೋಟಿ. ಅದರಲ್ಲಿ 10 ಕೋಟಿ ಬರೀ ಆಸ್ಪತ್ರೆಗೆ, ಈ ರೋಡಿಗೆ, ಇವಕ್ಕೆ ಹೋಗ್ಯಾವ. 24, 25ನಲ್ಲಿ ನನಗೆ ಸಿಕ್ಕಿರೋದು. ಕಾಂಗ್ರೆಸ್ನಲ್ಲಿ ಬಹಿರಂಗ ಅಸಮಾಧಾನ ಸ್ಫೋಟವಾಗಿದೆ. ಅನುದಾನ ಹಂಚಿಕೆಯಲ್ಲಿ ಶಾಸಕ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೆಕೆಆರ್ಡಿಬಿ ಅನುದಾನದಲ್ಲಿ ವಿಜಯನಗರಕ್ಕೆ ಭಾರಿ ಅನ್ಯಾಯವಾಗಿದೆಯಂತೆ. ಈ ಒಂದು ಅನ್ಯಾಯದ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಕೈ ಶಾಸಕ. ಈಗ್ಲಾದ್ರೂ ನಮಗೆ ಕೆಲಸ ಮಾಡೋಕೆ ಅನುದಾನ ಬೇಕಲ್ವಾ? ಕ್ಷೇತ್ರದ ಜನ ಕೇಳ್ತಾ ಇದ್ದಾರೆ. ಅನುದಾನವಿಲ್ಲದೆ ನಾನೇನ್ ಮಾಡ್ಲಿ? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹಾಲಿ ಶಾಸಕ ಕಿಡಿಕಾರ್ತಾ ಇದ್ದಾರೆ. ವಿಜಯನಗರ ಕ್ಷೇತ್ರದ ಶಾಸಕ HR ಗವಿಯಪ್ಪ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅನುದಾನವೇ ಇಲ್ಲ ಅಂದ್ಮೇಲೆ ನಾನು ಕೆಲಸ ಹೇಗ್ ಮಾಡೋಕ್ ಸಾಧ್ಯ? ಬೇಕಲ್ವಾ ಅನುದಾನ? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಶಾಸಕ ಕಿಡಿಕಾರ್ತಾ ಇರುವಂತದ್ದು. ಇಲಾಖೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಇಲಾಖೆಗಳಿಗೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರು, ಅವ್ರ ಆಫೀಸ್ಗಳು ಕಟ್ಕೊಡ್ಲಿಕ್ಕೆ ಅನುದಾನ ಬೇಕಾಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಜಿಲ್ಲೆ ಆದಮೇಲೆ ನಮಗೆ ಒಂದು ಫಂಡ್ ಫೆಸಿಲಿಟಿ ನನಗೋಸ್ಕರ ಕೇಳ್ತಾ ಇಲ್ಲ. ಇವತ್ತು ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ 60, 70, 80 ಕೋಟಿ ಸಿಗ್ತಾ ಇದೆ. ನನಗೆ ಬರೀ ಒಂದು 10 ಕೋಟಿ ಸಿಗ್ತಾ ಇದೆ. 23, 24ಕ್ಕೆ ನನಗೆ ಸಿಕ್ಕಿರೋದೇ 22 ಕೋಟಿ. ಅದರಲ್ಲಿ 10 ಕೋಟಿ ಬರೀ ಆಸ್ಪತ್ರೆಗೆ, ಈ ರೋಡಿಗೆ, ಇವಕ್ಕೆ ಹೋಗ್ಯಾವ. 24, 25ನಲ್ಲಿ ನನಗೆ ಸಿಕ್ಕಿರೋದು. ಕಾಂಗ್ರೆಸ್ನಲ್ಲಿ ಬಹಿರಂಗ ಅಸಮಾಧಾನ ಸ್ಫೋಟವಾಗಿದೆ. ಅನುದಾನ ಹಂಚಿಕೆಯಲ್ಲಿ ಶಾಸಕ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೆಕೆಆರ್ಡಿಬಿ ಅನುದಾನದಲ್ಲಿ ವಿಜಯನಗರಕ್ಕೆ ಭಾರಿ ಅನ್ಯಾಯವಾಗಿದೆಯಂತೆ. ಈ ಒಂದು ಅನ್ಯಾಯದ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಕೈ ಶಾಸಕ. ಈಗ್ಲಾದ್ರೂ ನಮಗೆ ಕೆಲಸ ಮಾಡೋಕೆ ಅನುದಾನ ಬೇಕಲ್ವಾ? ಕ್ಷೇತ್ರದ ಜನ ಕೇಳ್ತಾ ಇದ್ದಾರೆ. ಅನುದಾನವಿಲ್ಲದೆ ನಾನೇನ್ ಮಾಡ್ಲಿ? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹಾಲಿ ಶಾಸಕ ಕಿಡಿಕಾರ್ತಾ ಇದ್ದಾರೆ. ವಿಜಯನಗರ ಕ್ಷೇತ್ರದ ಶಾಸಕ HR ಗವಿಯಪ್ಪ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅನುದಾನವೇ ಇಲ್ಲ ಅಂದ್ಮೇಲೆ ನಾನು ಕೆಲಸ ಹೇಗ್ ಮಾಡೋಕ್ ಸಾಧ್ಯ? ಬೇಕಲ್ವಾ ಅನುದಾನ? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಶಾಸಕ ಕಿಡಿಕಾರ್ತಾ ಇರುವಂತದ್ದು. ಇಲಾಖೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಇಲಾಖೆಗಳಿಗೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರು, ಅವ್ರ ಆಫೀಸ್ಗಳು ಕಟ್ಕೊಡ್ಲಿಕ್ಕೆ ಅನುದಾನ ಬೇಕಾಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಜಿಲ್ಲೆ ಆದಮೇಲೆ ನಮಗೆ ಒಂದು ಫಂಡ್ ಫೆಸಿಲಿಟಿ ನನಗೋಸ್ಕರ ಕೇಳ್ತಾ ಇಲ್ಲ. ಇವತ್ತು ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ 60, 70, 80 ಕೋಟಿ ಸಿಗ್ತಾ ಇದೆ. ನನಗೆ ಬರೀ ಒಂದು 10 ಕೋಟಿ ಸಿಗ್ತಾ ಇದೆ. 23, 24ಕ್ಕೆ ನನಗೆ ಸಿಕ್ಕಿರೋದೇ 22 ಕೋಟಿ. ಅದರಲ್ಲಿ 10 ಕೋಟಿ ಬರೀ ಆಸ್ಪತ್ರೆಗೆ, ಈ ರೋಡಿಗೆ, ಇವಕ್ಕೆ ಹೋಗ್ಯಾವ. 24, 25ನಲ್ಲಿ ನನಗೆ ಸಿಕ್ಕಿರೋದು. ಕಾಂಗ್ರೆಸ್ನಲ್ಲಿ ಬಹಿರಂಗ ಅಸಮಾಧಾನ ಸ್ಫೋಟವಾಗಿದೆ. ಅನುದಾನ ಹಂಚಿಕೆಯಲ್ಲಿ ಶಾಸಕ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೆಕೆಆರ್ಡಿಬಿ ಅನುದಾನದಲ್ಲಿ ವಿಜಯನಗರಕ್ಕೆ ಭಾರಿ ಅನ್ಯಾಯವಾಗಿದೆಯಂತೆ. ಈ ಒಂದು ಅನ್ಯಾಯದ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಕೈ ಶಾಸಕ. ಈಗ್ಲಾದ್ರೂ ನಮಗೆ
ನಮಗೆ ಕೆಲಸ ಮಾಡೋಕೆ ಅನುದಾನ ಬೇಕಲ್ವಾ? ಕ್ಷೇತ್ರದ ಜನ ಕೇಳ್ತಾ ಇದ್ದಾರೆ. ಅನುದಾನವಿಲ್ಲದೆ ನಾನೇನ್ ಮಾಡ್ಲಿ? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹಾಲಿ ಶಾಸಕ ಕಿಡಿಕಾರ್ತಾ ಇದ್ದಾರೆ. ವಿಜಯನಗರ ಕ್ಷೇತ್ರದ ಶಾಸಕ HR ಗವಿಯಪ್ಪ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅನುದಾನವೇ ಇಲ್ಲ ಅಂದ್ಮೇಲೆ ನಾನು ಕೆಲಸ ಹೇಗ್ ಮಾಡೋಕ್ ಸಾಧ್ಯ? ಬೇಕಲ್ವಾ ಅನುದಾನ? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಶಾಸಕ ಕಿಡಿಕಾರ್ತಾ ಇರುವಂತದ್ದು. ಇಲಾಖೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಇಲಾಖೆಗಳಿಗೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರು, ಅವ್ರ ಆಫೀಸ್ಗಳು ಕಟ್ಕೊಡ್ಲಿಕ್ಕೆ ಅನುದಾನ ಬೇಕಾಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಜಿಲ್ಲೆ ಆದಮೇಲೆ ನಮಗೆ ಒಂದು ಫಂಡ್ ಫೆಸಿಲಿಟಿ ನನಗೋಸ್ಕರ ಕೇಳ್ತಾ ಇಲ್ಲ. ಇವತ್ತು ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ 60, 70, 80 ಕೋಟಿ ಸಿಗ್ತಾ ಇದೆ. ನನಗೆ ಬರೀ ಒಂದು 10 ಕೋಟಿ ಸಿಗ್ತಾ ಇದೆ. 23, 24ಕ್ಕೆ ನನಗೆ ಸಿಕ್ಕಿರೋದೇ 22 ಕೋಟಿ. ಅದರಲ್ಲಿ 10 ಕೋಟಿ ಬರೀ ಆಸ್ಪತ್ರೆಗೆ, ಈ ರೋಡಿಗೆ, ಇವಕ್ಕೆ ಹೋಗ್ಯಾವ. 24, 25ನಲ್ಲಿ ನನಗೆ ಸಿಕ್ಕಿರೋದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.